ಪಾಕಿಸ್ತಾನದ ದಾಳಿಗೆ ಭಾರತದ ಗಡಿ ಭಾಗದ ಗ್ರಾಮಗಳು ತತ್ತರಿಸಿ ಹೋಗಿದ್ದಾವೆ. ಯುದ್ಧದ ಕಾರ್ಮೋಡ ಸದ್ಯ ಸರಿದು ಹೋಗಿದೆ. ಆದರೆ ಆ ಯುದ್ಧ ಮಾಡಿದಂತಹ ಪರಿಣಾಮ ಇದೆಯಲ್ಲ, ಅದು ಬಹಳ ಘೋರ. ಗಡಿ ಭಾಗದ ಗಿಂಗಲ್ ಗ್ರಾಮದಲ್ಲಿ ಮನೆಗಳು ನಜ್ಜುಗುಜ್ಜಾಗಿದ್ದಾವೆ. ಶೆಲ್ ದಾಳಿ ಹಿನ್ನೆಲೆ ಮನೆಯವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮನೆಯಲ್ಲಿ ಮುಂದಿನ ತಿಂಗಳೇ ಮದುವೆ ಸಂಭ್ರಮ ಆಯಿತು. ಆದರೆ ಈಗ ಆಘಾತದಲ್ಲಿ ಕೂತಿದ್ದಾರೆ ಮನೆಯವರು. ಇದೇ ಆ ಗಿಂಗಲ್ ಗ್ರಾಮ. ಆ ಗಿಂಗಲ್ ಗ್ರಾಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಜಗದೀಶ್ ಖಾಶಂಪುರ್ ಭಾರತ ಹಾಗೆ ಪಾಕಿಸ್ತಾನದ ಕೊನೆಯ ಗ್ರಾಮಗಳೇನಿದ್ದಾವೆ ಆ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿನ ವಾಸ್ತವ ಸ್ಥಿತಿ ಏನಿದೆ, ಅಲ್ಲಿನ ವಸ್ತುಸ್ಥಿತಿ ಏನಿದೆ, ಅಲ್ಲಿನ ಜನ ಈ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧದ ಸನ್ನಿವೇಶದಿಂದ ಎಷ್ಟು ಹೊಡೆತ ತಿಂದಿದ್ದಾರೆ, ಅವರ ಜೀವನ ಎಷ್ಟು ನರಕ ಸದೃಶವಾಗಿದೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ದಾಳಿಗಳಿಂದ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆಗ್ಲೂ ನೀವು ಗಮನಿಸಿದ್ರಿ, ತಲವಾಡಿ ಅನ್ನುವಂತಹ ಗ್ರಾಮ. ಆ ಗ್ರಾಮ ಪಾಕಿಸ್ತಾನದ ಸೈನಿಕರ ಕಣ್ಣಳತೆಗೆ ಸಿಗುವಂತಹ ಗ್ರಾಮ, ರೈಟ್? ಮತ್ತಷ್ಟು ಡೀಟೇಲ್ಸ್ನ ಕೊಡುವುದಕ್ಕೆ ಜಮ್ಮು ಕಾಶ್ಮೀರದ ಗಡಿ ಭಾಗ ಆ ಗಿಂಗಲ್ ಗ್ರಾಮದಿಂದಾನೇ ನನ್ನ ಸಹೋದ್ಯೋಗಿ ಜಗದೀಶ್ ಖಾಶಂಪುರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಆ ಭಾಗದ ಜನರ ಜೀವನ, ಆ ಭಾಗದ ಗ್ರಾಮಗಳ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂದ್ ರೀತಿ ಎದೆಯಲ್ಲಿ ನಡುಕ ಮೂಡ್ಬಿಡುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಸೈನಿಕರ ಕಣ್ಣಳತೆಯಲ್ಲಿ ಇರುವಂತಹ ಗ್ರಾಮಗಳು, ಅವ್ರ ಕಣ್ಣಿಗೆ ಕಾಣಿಸ್ಕೊಂತಾ ಇರ್ತಾರೆ. ಯಾವುದೇ ಕ್ಷಣದಲ್ಲೂ ಶತ್ರುವಿನಿಂದ ಅಪಾಯ ಎದುರಾಗಬಹುದು ಅಂತಹ ಸನ್ನಿವೇಶ. ಅಂಥದ್ರಲ್ಲಿ ಕಳೆದ 3-4 ದಿನಗಳಲ್ಲಿ ಆದಂತಹ ಆ ಯುದ್ಧದ ಪರಿಣಾಮಗಳನ್ನ ನಾವು ನೋಡೇ ಇದ್ದೀವಿ. ಗಿಂಗಲ್ ಗ್ರಾಮದಲ್ಲಿ ಇದ್ದೀರಿ ತಾವು. ಅಲ್ಲಿನ ಸಿಚುವೇಶನ್ ಏನು, ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ ಜಗದೀಶ್? ವಿದ್ಯಶ್ರೀ, ನಾನೀಗ ಜಮ್ಮು ಕಾಶ್ಮೀರದ ಕೊಟ್ಟ ಕಡೆಯ ಗ್ರಾಮದಿಂದ ಎರಡನೆಯ ಗ್ರಾಮ ಇದು ಏನಂದ್ರೆ ಅವಾಗಲೇ ಮಾಡಿರುವಂತ ತಲ್ವಾರ್ ಗ್ರಾಮ. ಆ ಒಂದು ತಲ್ವಾರ್ ಗ್ರಾಮದಲ್ಲೂ ಸಹಿತ ಏನಂದ್ರೆ ಸಂಪೂರ್ಣ ವರದಿಯನ್ನು ಮಾಡುವಂತ ಕೆಲಸ ಮಾಡಿದೆ. ಆದ್ಮೇಲೆ ಅದರ ಪಕ್ಕದಲ್ಲಿರುವಂತದ್ದು ಗಿಂಗಲ್ ಗ್ರಾಮ. ಈ ಗಿಂಗಲ್ ಗ್ರಾಮದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟ್ ಆಗಿದೆ. ಯಾಕಂದ್ರೆ ಈ ಊರಲ್ಲಿ ಏನಂದ್ರೆ ಸುಮಾರು ಒಂದು 60-70 ಮನೆಗಳಿದಾವೆ. ಆ 60-70 ಮನೆಗಳಲ್ಲಿ ಬಹುತೇಕ 50% ಮನೆಗಳ ಮೇಲೆ ಹಾನಿಯಾಗಿದೆ. ನಿಮಗೆ ವಿಜುವಲ್ಸ್ ಸಹಿತ ತೋರಿಸ್ತಾ ಹೋಗ್ತೀನಿ. ಇದೇ ಮನೆಯದು. ಈ ಮನೆಯಲ್ಲೇ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಏನಾದ್ರೆ ದಾಳಿ ಆಗುತ್ತೆ. ದಾಳಿ ಆದಂತಹ ಸಂದರ್ಭದಲ್ಲಿ ಮನೆಯ ಎಫೆಕ್ಟ್ ಹೇಗಿದೆ ಅಂತಂದ್ರೆ ಪೂರ್ತಿಯಾಗಿ ಇಲ್ಲಿ ಆರಂಭದಲ್ಲಿ ಅಂದ್ರೆ ಇಲ್ಲಿ ಮಿಸೈಲ್ ಶೆಲ್ ಬಂದು ಬೀಳುತ್ತೆ. ಶೆಲ್ ಬಂದು ಬಿದ್ದಿರುವಂತಹ ಕಾರಣಕ್ಕಾಗಿ ಇಡೀ ಭೂಮಿ ಏನಂದ್ರೆ ಕೆಳಗಡೆ ಹೋಗುತ್ತೆ. ಇಲ್ಲಿ ಮನೆಯ ಅಡಿಪಾಯ ಏನಿದೆ ಅಲ್ಲ, ಈ ಅಡಿಪಾಯ ಪೂರ್ತಿಯಾಗಿ ಏನಂದ್ರೆ ಡ್ಯಾಮೇಜ್ ಆಗಿದೆ. ಮನೆಯ ಅಡಿಪಾಯನೇ ಹೋದ ಮೇಲೆ ಮನೆ ಹೇಗೆ ತಾನೇ ಇರೋಕ್ ಸಾಧ್ಯ? ಈ ಒಂದು ಎಫೆಕ್ಟ್ ಕಾರಣಕ್ಕಾಗಿ ಮನೆ ನೋಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಇಡೀ ಗೋಡೆ ಏನಂದ್ರೆ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಕಿಟಕಿಗಳು ಸಂಪೂರ್ಣವಾಗಿ ನುಜ್ಜುಗಿಜ್ಜಾಗಿ ಏನಂದ್ರೆ ಪೂರ್ತಿ ಹಾಳಾಗಿದೆ. ಮನೆಯಲ್ಲಿರುವಂತಹ ವಸ್ತುಗಳು ಸಹಿತ ಪೂರ್ತಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು. ಮತ್ತೆ ಒಳಗೆ ನೋಡಿದ್ರು ಸಹಿತ ನಿಮ್ಗೆ ಗೊತ್ತಾಗುತ್ತೆ. ಒಳಗಡೆಯ ವಿಜುವಲ್ಸ್ ಅಲ್ಲೂ ನಿಮ್ಗೆ ಇದು ಕಾಣಿಸ್ತಾ ಇರುವಂತದ್ದು ಬೆಡ್ರೂಮಿನ ಭಾಗ. ಈ ಬೆಡ್ರೂಮ್ ಅಲ್ಲಿ ಇವಾಗ್ಲೂ ಸಹಿತ ಕಾಟ್ ಅಲ್ಲೇ ಇದೆ ನೋಡಿ. ಇದೇ ಮನೆಯಲ್ಲಿ ಏನಂದ್ರೆ ನಿರಂತರವಾಗಿ ಎಲ್ಲರೂ ಏನಂದ್ರೆ ಸುಮಾರು 8-10 ಜನ ಇಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಒಟ್ಟು 2 ಕುಟುಂಬಗಳು ಒಂದೇ ಮನೆಯಲ್ಲಿ ಇದ್ವು. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದಿರತಕ್ಕಂತಹ ಮಿಸೈಲ್ ದಾಳಿಗೆ ಮನೆ ಪೂರ್ತಿಯಾಗಿ ಏನಂದ್ರೆ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ. ಗ್ರಹಚಾರಕ್ಕೆ ಏನಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಇವರಿಗೆ ಆ ಒಂದು ಮಿಸೈಲ್ ಈ ಸ್ಥಳದಲ್ಲಿ ಬೀಳೋಕ್ಕಿಂತ ಮುಂಚಿತವಾಗಿ ಇದರ ಕೂಗಳತೆಯ ದೂರದಲ್ಲಿ ಅಂದ್ರೆ 50 ಮೀಟರ್ ದೂರದಲ್ಲಿ ಒಂದು ಮಿಸೈಲ್ ಬೀಳುತ್ತೆ. ಫಸ್ಟ್ ಆ ಒಂದು ಮಿಸೈಲ್ ಬಿದ್ದಿರುವಂತಹ ಸ್ಫೋಟದ ಸದ್ದಿಗೆ ಮನೆಯಲ್ಲಿರುವಂತವ್ರು ಎಲ್ಲರೂ ಸಹಿತ ದಿಕ್ಕಾಪಾಲಾಗಿ ಮನೆಯಿಂದ ಹೊರಗಡೆಯಿಂದ ಓಡೋಕೆ ಶುರು ಮಾಡ್ತಾರೆ. ಆ ಓಡೋಗಿರುವಂತಹ ಕಾರಣಕ್ಕಾಗಿ ಇವರು ಓಡೋಗಿದ ಕೇವಲ 2 ನಿಮಿಷದಲ್ಲಿ ಮತ್ತೊಂದು ಮಿಸೈಲ್ ಬಂದು ನೇರವಾಗಿ ಶೆಲ್ ದಾಳಿ ಬಂದು ಇಲ್ಲಿ ನೇರವಾಗಿ ಏನಂದ್ರೆ ಈ ಮನೆಯ ಮೇಲೆ ಬೀಳುತ್ತೆ. ಆ ಕಾರಣಕ್ಕಾಗಿ ಇಡೀ ಮನೆಯ ಸಂಪೂರ್ಣವಾಗಿ ಹಾಳಾಗಿದೆ. ಒಂದು ವೇಳೆ ಏನಾದ್ರೂ ಆ ಸಂದರ್ಭದಲ್ಲಿ ಮೊದಲನೇ ಮಿಸೈಲ್ ಏನಾದ್ರೂ ಈ ಮನೆ ಮೇಲೆ ಬಿದ್ದಿದ್ದೆ ಆದ್ರೆ ಅಥವಾ ಶೆಲ್ ಬಿದ್ದಿದ್ದೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಿತ್ತು. ಇಲ್ಲಿ ಬಹಳಷ್ಟು ಜನರು ಪ್ರಾಣವನ್ನ ಕಳ್ಕೊಳ್ಬೇಕಾಗ್ತಿತ್ತು. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿರುವಂತಹ ವಿಜುವಲ್ಸ್ ಗಳನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಎಂತವರಿಗೂ ಸಹಿತ ಎದೆ ಝಲ್ಲನ್ನುವಂತಹ ಪರಿಸ್ಥಿತಿ. ಇಲ್ಲಿ ಮಿಸೈಲ್ ದಾಳಿಯ ಒಂದೇ ಒಂದು ಝಲಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಶೆಲ್ ದಾಳಿಯ ಝಲಕ್ಕು ಇದು ಮನೆಯ ಅಡಿಪಾಯದ ಕಲ್ಲು ಅಂದ್ರೆ ಅತಿ ಗಟ್ಟಿ ಇರುವಂತಹ ಕಲ್ಲು. ಇದರ ಒಳಗಡೆ ಹೋಗಿರ್ತಕ್ಕಂತಹ ಆ ಮಿಸೈಲ್ ಏನಂದ್ರೆ ತುಣುಕೇನಿದೆ, ಆ ಒಂದು ವಸ್ತು ಏನಿದೆ ಪೂರ್ತಿಯಾಗಿ ಏನಂದ್ರೆ ಡ್ಯಾಮೇಜ್ ಆಗಿರುವಂತದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿರುವಂತಹ ಒಬ್ಬ ಏನಂದ್ರೆ ಮನೆಯ ಏನಂದ್ರೆ ಸಹೋದ್ಯೋಗಿ ಮನೆಯವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಕಬ್ ಹುವೆ, कैसे हुए, कितना बजे टाइम पे हुए थे? 8 तारीख के शाम को हुआ, 10:30 बजे तकरीबन हुआ है। 10:30 वो टाइम पे कौन कौन थे घर पे? घर के सभी यहीं पे थे। तो उसके 10-15 मिनट पहले हम खाना खा के वेट कर रहे थे,
आवाजें आने लगी। आवाजें आने के बाद हमें छोटी बच्ची रोने लगी, हमें इस घर से निकलना है बाहर। तो हम दूसरी घर में गए, सेफ जगह, पूरी फैमिली वहीं पे जमा हुई, तो उसके बाद ये धमाका हो गया। ऐसा कितना गांव में कितना घर को हो गया? लगभग 30-35 घर है सर। 30-35 घर ಪೂರ ಹೋಗಿದೆ. हाँ। ಓಕೆ ಓಕೆ. ವಿದೇಶಕ್ಕೆ ಕೇಳಿದ್ರಲ್ಲ 30ರಿಂದ 35 ಮನೆಗಳಿಗೆ ಏನಂದ್ರೆ ಈ ರೀತಿಯಾದಂತಹ ದಾಳಿಯಾಗಿದೆ. ಇದು ಮತ್ತೆ ಕೇವಲ ಇದು ಒಂದೇ ಗ್ರಾಮ ಅಲ್ಲ, ಇದನ್ನು ಹೊರತುಪಡಿಸಿ ಸಹಿತ ತುಂಬಾ ಗ್ರಾಮಗಳಲ್ಲಿ ಈ ರೀತಿಯಾದಂತಹ ದಾಳಿ ಆಗಿರುವಂತದ್ದು. ವಿದೇಶಿ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.